ಎಲ್ರಿಗೂ ನಮಸ್ತೆ. ರತ್ನ ಪ್ರಪಂಚ ಚಾನಲ್ಗೆ ಸ್ವಾಗತ. ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾ ಇದ್ದೀರೋ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಎಲ್ಲಿಗೆ ಹೊರಟಿದ್ದೀನಿ ಅಂತ ವೀಕ್ಷಣೆ ಮಾಡ್ತಾ ಇದ್ದೀರಾ? ಬನ್ನಿ ಇವತ್ತು ಒಂದ್ಸರಿ ಬೆಂಗಳೂರನ್ನು ನೋಡ್ಕೊಂಬರೋಣ. ರಾತ್ರಿ ಹೊತ್ತು ಬೆಂಗಳೂರನ್ನು ಬಸ್ಸನ್ನು ಹತ್ತಿದ ತಕ್ಷಣವೇ ಬೆಳಗಿನ ಜಾವ ನಾವು ತಲುಪಿದ್ವಿ. ಇಲ್ಲಿ 4:15 ಗಂಟೆ ಆಗಿತ್ತು. ಎಲ್ಲ ಲೈಟ್ಸ್ಗಳು ಆನ್ ಆಗಿದ್ವು. ಸೊ ಎಲ್ಲ ವೆಹಿಕಲ್ಗಳೆಲ್ಲ ಓಡಾಡ್ತಾ ಇದ್ವು. ತುಂಬಾ ರಶ್ ಅಂತ ಹೇಳ್ಬೋದು. ಅಲ್ಲಿ ಒಂದು ವಾಹನಗಳ ಶಬ್ದ, ಕಾರ್ಗಳು, ಬಸ್ಗಳು ತುಂಬಾ ಓಡಾಡ್ತಾ ಇದ್ವು. ಇಷ್ಟೊತ್ತಿಗೆ 4:15ಗೆ ಎಲ್ಲ ಒಂದು ವೆಹಿಕಲ್ ಅವರ ಒಂದು ಚಟುವಟಿಕೆಗಳು ಪ್ರಾರಂಭ ಆಗಿದ್ವು ಅಂತ ಹೇಳ್ಬೋದು. ಇಲ್ಲಿ ನೋಡಿ ಎಲ್ಲ ಜನರು ಬಸ್ಗಾಗಿ ಕಾಯ್ತಾ ಇದ್ದರು. ಬೇರೆ ಕೆಲಸಕ್ಕೆ ಹೋಗುವಂಥವ್ರು, ಡ್ಯೂಟಿ ಮಾಡುವಂಥವ್ರು, ಜೊತೆಗೆ ಕೆಲವೊಬ್ಬರು ಬಸ್ಗಳಿಗೆ ಕಾಯ್ತಾ ಇದ್ದಾರೆ, ಕೆಲವೊಬ್ಬರು ಆಟೋಗಳಿಗೆ ಕಾಯ್ತಾ ಇದ್ದಾರೆ. ನೀವೆಲ್ಲ ನೋಡ್ತಾ ಇರ್ಬೋದು ಎಷ್ಟೊಂದು ಜನ ನಿಂತ್ಬಿಟ್ಟಿದ್ದಾರೆ ಇಷ್ಟೊತ್ತಿಗೆ. ಅದಕ್ಕೋಸ್ಕರ ಹಾಗೆ ಒಂದು ವಿಡಿಯೋ ಮಾಡಿಕೊಂಡು ನಿಮಗೆ ಅಪ್ಲೋಡ್ ಮಾಡೋಣ, ಹೇಳೋಣ ಅಂತೇಳಿ ಅನಿಸ್ತು. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲಿ ನೀವೀಗ ನೋಡ್ತಾ ಇರ್ಬೋದು ಬೆಳಗಿನ ಜಾವ 4:15 ಆಗಿದೆ. ಆದರೂ ಕೂಡ ಇಷ್ಟೊಂದು ರಶ್ ಇದೆ ಏನಪ್ಪ ಬೆಂಗಳೂರು ಅಂತೇಳಿ ಯೋಚನೆ ಆಯಿತು ನನಗೆ. ಎಷ್ಟು ಅಂದರೆ ಇಲ್ಲಿ ಮಳೆ ಎಲ್ಲ ಬರ್ತಾಯಿತ್ತು, ಹೇಗೆ ಹೋಗೋದು ಏನು ಕತೆ ಅಂತ ಹೇಳ್ಬಿಟ್ಟು ಯೋಚನೆ ಆಯಿತು ಸ್ವಲ್ಪ. ಅಲ್ಲಿಂದ ನಾವು ಮೆಜೆಸ್ಟಿಕ್ಕಿಗೆ ಇಳ್ಕೊಂಡು ಅಲ್ಲಿಂದ ನಾವು ಮೆಟ್ರೋ ಹೋಗಬೇಕಿತ್ತು. ಮೆಟ್ರೋಗೆ ಹೋಗ್ಬೇಕಂದ್ರೆ ಸ್ವಲ್ಪ ಅಲ್ಲಿಂದ ಹತ್ರ ಆಗುತ್ತೆ. ಆರಾಮಾಗಿ ಮೆಟ್ರೋದಿಂದ ಬೇರೆ ಕಡೆ ಹೋಗಬೇಕಿತ್ತು. ಇಂತು ಮೆಟ್ರೋ ಸ್ಟೇಷನ್ಗೆ ಹೋಗ್ತಾ ಇದ್ವಿ ಈಗ. ಇಲ್ಲಂತೂ ಜನಗಳಿನೇ ಕಾದಿತ್ತು ಅಂತ ಹೇಳ್ಬೋದು. ನೋಡಿ ಎಲ್ಲಿ ಕೂಡ ಜಾಗ ಇಲ್ಲ, ಅಷ್ಟು ತುಂಬ ರಶ್ ಜಾಗ ಇದೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು ಮಳೆ ಬಂದು ಇಲ್ಲೆಲ್ಲ ತೇವ ಆಗಿತ್ತು. ತುಂಬ ಜನರೆಲ್ಲರೂ ಹಾಗೆ ಓಡಾಡ್ತಾ ಇದ್ರು. ಇಲ್ಲೆಲ್ಲ ಕಾಫಿ ಕುಡಿತಾ ಇದ್ದಾರೆ. ಕಾಫಿ ಟೀ ಅಂಗಡಿನಲ್ಲಿ ಎಲ್ಲರೂ ಆರಾಮಾಗಿದ್ದಾರೆ ಅಂತ ಅನಿಸುತ್ತೆ. ಆದರೆ ಇಲ್ಲಿರುವಂತಹ ಶಬ್ದಗಳು, ವೆಹಿಕಲ್ಗಳ ಸೌಂಡು ನಿಜವಾಗ್ಲೂ ಬೇಡಪ್ಪ ಬೆಂಗಳೂರು ಅನ್ನೋ ಅಷ್ಟು ಮಟ್ಟಿಗೆ ಅನಿಸುತ್ತೆ. ಈಗ ಬನ್ನಿ ಮೆಟ್ರೋ ಸ್ಟೇಷನ್ ಒಳಗಡೆ ಹೋಗೋಣ. ಯಾವ ರೀತಿ ಇದೆ ಮೆಟ್ರೋ ಸ್ಟೇಷನ್ ಅಂತ ತೋರಿಸ್ತೀನಿ. ಇದು ಹೊರಗಿನ ಒಂದು ಮೆಟ್ರೋ ಸ್ಟೇಷನ್ನು. ಒಳಗಡೆ ಹೋಗ್ತಾ ಇದ್ದೀನಿ ನಾನೀಗ, ಬನ್ನಿ ಹೋಗೋಣ. ನೀವೀಗ ನೋಡ್ತಾ ಇರ್ಬೋದು ಮೆಟ್ರೋ ಸ್ಟೇಷನಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನಾವು ಟಿಕೆಟ್ನ ತೊಗೋಬೇಕಂದ್ರೆ ಕ್ಯೂನಲ್ಲಿ ನಿಂತ್ಕೋಬೇಕಿತ್ತು. ಅದಕ್ಕಿಂತ ಮುಂಚಿತವಾಗಿ ಇಲ್ಲೆಲ್ಲ ಎಷ್ಟೊಂದು ಚಿತ್ರಗಳನ್ನೆಲ್ಲ ಹಾಕಿದ್ರು. ತುಂಬಾ ಚೆನ್ನಾಗಿರುವಂಥ ಚಿತ್ರಗಳಿದು. ತುಂಬಾ ಚೆನ್ನಾಗಿ ಅನ್ನಿಸ್ತಾ ಇತ್ತು. ಅದಕ್ಕೆ ವಿಡಿಯೋ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ವಿಡಿಯೋ ಮಾಡ್ಕೊಳ್ಳೋಕೆ ಶುರು ಮಾಡಿದೆ. ನೀವೀಗ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಗೋಡೆಗಳಿಗೆಲ್ಲ, ವಾಲ್ಗಳಿಗೆಲ್ಲ ಏನು ಮಾಡಿದ್ದಾರೆ, ಈ ರೀತಿಯಾಗಿ ಕೆಲವೊಂದು ರಾಜಮನೆತನದ ಕೆಲವೊಂದು ಚಿತ್ರಗಳನ್ನು ಸೂಚಿಸುವಂತಹ ಒಂದು ಗುರುತುಗಳಿರುವಂತಹ ಚಿತ್ರಗಳನ್ನು ಹಾಕಿದ್ದಾರೆ. ಅದೇ ರೀತಿ ಈ ರೀತಿ ವಿಡಿಯೋ ಮಾಡ್ಕೊಳ್ಳುವಾಗ ಅಲ್ಲಿ ಇನ್ನೊಂದು ಸಾಹಿತ್ಯ ಅಕಾಡೆಮಿ ಅಂತೇಳಿ ನೋಡ್ತೀನಿ ನಾನು. ಅಲ್ಲಿ ಕೂಡ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಬನ್ನಿ ಈಗ ಅಲ್ಲಿ ನೋಡೋಣ. ಸಾಹಿತ್ಯಕ್ಕೆ, ಕ್ಷೇತ್ರಕ್ಕೆ ಕೊಡುಗೆಯನ್ನು ಕೊಟ್ಟಿರುವಂಥ ಅನೇಕ ಕವಿಗಳ ಒಂದು ಭಾವಚಿತ್ರಗಳನ್ನು ಅಲ್ಲಿ ಹಾಕಿದ್ದಾರೆ ಅಂತ ಹೇಳ್ಬೋದು. ಸಾಹಿತ್ಯ ಅಕಾಡೆಮಿ ಅಂತೇಳಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಇಲ್ಲಿ ಎಷ್ಟೋ ಒಂದು ಸಾಧಕರ ಕನ್ನಡಕ್ಕಾಗಿ ಸೇವೆಯನ್ನು ಸಲ್ಲಿಸಿದಂತಹ, ಕನ್ನಡ ಕೃತಿಗಳನ್ನು ರಚನೆ ಮಾಡಿದಂತಹ ಎಷ್ಟೋ ಕಲಾವಿದರ ಒಂದು ಕವಿಗಳ ಒಂದು ಭಾವಚಿತ್ರವನ್ನು ನಾವಿಲ್ಲಿ ಕಾಣ್ಬೋದು. ಇನ್ನೂ ಅನೇಕ ಕೃತಿಗಳಿದ್ದಾವೆ, ಇಲ್ಲಿ ಪುಸ್ತಕಗಳಿದ್ದಾವೆ. ತುಂಬಾ ಅತ್ಯಂತ ಒಳ್ಳೆಯ ಪುಸ್ತಕಗಳಂತ ಹೇಳ್ಬೋದು. ಇವು ನೋಡಿದ ತಕ್ಷಣವೇ ಏನೋ ಹೆಸರನ್ನು ನೆನ್ಪಿಟ್ಕೊಳ್ಳೋಕ್ಕಾಗಲ್ಲ ಅಂತೇಳ್ಬಿಟ್ಟು ಒಂದು ಶಾರ್ಟ್ ವಿಡಿಯೋ ಮಾಡಿಕೊಂಡೆ. ಯಾವಾಗಾದರೂ ಫ್ರೀ ಇದ್ದಾಗ ಈ ಪುಸ್ತಕಗಳನ್ನ ತೆಗೆದುಕೊಂಡು ಓದ್ಬೋದಲ್ವಾ ಅಂತೇಳ್ಬಿಟ್ಟು. ನೀವು ನೋಡ್ತಾ ಇರ್ಬೋದು ಎಷ್ಟು ಒಳ್ಳೊಳ್ಳೆ ಪುಸ್ತಕಗಳನ್ನು, ಕೃತಿಗಳನ್ನು ಇಲ್ಲಿ ಹಾಕಿದ್ದಾರೆ. ಸಾಹಿತ್ಯ ಅಕಾಡೆಮಿ ಅಂತೇಳಿ ಎಕ್ಸಿಬಿಷನ್ ಥರ ಕಾಣಿಸುತ್ತೆ ಇಲ್ಲಿ ನೋಡಿದರೆ ನೀವು. ಇಲ್ಲೆಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು, ಕವಿಗಳು, ಲೇಖಕರ ಬಗ್ಗೆ, ಸ್ವಾಮಿ ವಿವೇಕಾನಂದರು, ಹೀಗೆ ಹಲವಾರು ಮಹನೀಯರ ಮತ್ತು ಸಾಧಕರ ಭಾವಚಿತ್ರಗಳನ್ನು ನಾವಿಲ್ಲಿ ಕಾಣ್ಬೋದು. ಅಷ್ಟಲ್ಲದೆ ಒಳ್ಳೊಳ್ಳೆ ಕೃತಿಗಳ ಪುಸ್ತಕಗಳನ್ನ ಕೂಡ ಇಲ್ಲಿ ಇಟ್ಟಿದ್ರು ಅಂತ ಹೇಳ್ಬೋದು. ಅದಾದ ನಂತರ ಒಂದು ಸರಿ ಮೆಟ್ರೋ ಸ್ಟೇಷನಿಗೆ ಬಂದ್ವಿ. ಅಂತೂ ಮೆಟ್ರೋಗೋಸ್ಕರ ಕಾಯ್ತಾ ಇದ್ದೀವಿ. ಇನ್ನೇನು ಮೆಟ್ರೋ ಬರುತ್ತೆ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಾ ಇದ್ದೀವಿ. ಸೊ ಮೆಟ್ರೋ ಬಂದ ತಕ್ಷಣವೇ ನಾವು ಹತ್ಕೊಂಡು ಬೇರೆ ಕಡೆ ಹೋಗಬೇಕಿದೆ. ಸೊ ಹಾಗಾಗಿ ನೋಡ್ತಾ ಇರ್ಬೋದು ನೀವು. ಕೊನೆಗೆ ಮೆಟ್ರೋ ಸ್ಟೇಷನಿಗೆ ಬಂದು ತಲುಪಿದ್ದೀವಿ. ಎಲ್ಲರೂ ಕೂಡ ಕಾಯ್ತಾ ಇದ್ದೀವಿ ಮೆಟ್ರೋ ಬರಲಿ ಅಂತ ಹೇಳ್ಬಿಟ್ಟು. ಅಂತೂ ಮೆಟ್ರೋ ಬಂತು. ಮೆಟ್ರೋನಲ್ಲಿ ಹತ್ಕೊಂಡ್ವಿ. ನಾವೀಗ ಹೋಗ್ತಾ ಇದ್ದೀವಿ, ನೋಡ್ತಾ ಇರ್ಬೋದು. ಹಾಗೆ ನಿಮಗೊಂದ್ಸರಿ ತೋರಿಸ್ಬೇಕು ಅಂತೇಳ್ಬಿಟ್ಟು ವಿಡಿಯೋ ಮಾಡ್ತಾ ಇದ್ದೀನಿ. ಅದಾದ ನಂತರ ಬೆಳಗ್ಗೆ 5:30 ಆಗಿತ್ತು. ನೋಡ್ತಾ ಇರ್ಬೋದು ನೀವು, ಎಲ್ಲ ಬೆಳಗಾಗಿತ್ತು. ಮೆಟ್ರೋನಲ್ಲಿ ಅಂತೂ ಖಾಲಿ ಇತ್ತು. ಯಾಕಂದರೆ ಅವತ್ತು ಅಷ್ಟೊಂದೇನೂ ಜನ ಇರಲಿಲ್ಲ. ಇನ್ನು ಕೊನೆಗೆ ನಾವು ಹತ್ತಿದ ತಕ್ಷಣವೇ ಈಗ ನೋಡಿದ್ವಿ ಎಲ್ಲ ಖಾಲಿ ಅನ್ನಿಸ್ತು. ಅದಾದಮೇಲೆ ಸ್ವಲ್ಪ ಮುಂದಕ್ಕೆ ಹೋಗೋಷ್ಟೊತ್ತಿಗೆ ಮೆಟ್ರೋನಲ್ಲಿ ತುಂಬ ಜನನೇ ತುಂಬ್ಕೊಂಡ್ಬಿಟ್ರು ಅಂತ ಹೇಳ್ಬೋದು. ನಾನು ಮತ್ತು ನಮ್ಮ ಕೊಲೀಗ್ಸ್ ಎಲ್ಲರೂ ಸೇರಿಕೊಂಡು ಮೆಟ್ರೋನಲ್ಲಿ ಹತ್ಕೊಂಡು ಟ್ರೈನಿಂಗ್ ಹೊಂಟಿದ್ವಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮ ಟ್ರೈನಿಂಗ್ನ ಮುಗಿಸ್ಕೊಂಡು ವಾಪಸ್ ಬರಬೇಕಿತ್ತು ಮತ್ತೆ ಎಲ್ಲರೂ ಸೇರಿಕೊಂಡು.
ಇಲ್ಲಿ ನೋಡ್ತಾ ಇರ್ಬೋದು ನೀವು, ಇಲ್ಲಿ ಮೆಟ್ರೋನಲ್ಲೇ ಕೂತ್ಕೊಂಡು ವಿಡಿಯೋ ಮಾಡೋಣ, ಅಲ್ಲಿರುವಂಥ ಒಂದು ಮೆಟ್ರೋನಿಂದ ನೋಡುವಂತಹ ಕೆಲವೊಂದು ಬಿಲ್ಡಿಂಗ್ಗಳಾಗಿರ್ಬೋದು, ಮನೆಗಳಾಗಿರ್ಬೋದು ಹೇಗೆ ಕಾಣಿಸ್ತಾ ಇದ್ವು ನೋಡೋಣ ಅಂತ ಹೇಳ್ಬಿಟ್ಟು ವಿಡಿಯೋವನ್ನು ಮಾಡಿಕೊಂಡೆ. ಇಲ್ಲಿ ಕುತ್ಕೊಂಡು ನೋಡ್ತಾ ಇದ್ದೀನಿ ಬಿಲ್ಡಿಂಗ್ಗಳು ಹೇಗೆ ಕಾಣಿಸ್ತಾ ಇದ್ದಾವೆ ಗೊತ್ತಾ, ಚಿಕ್ಕ ಚಿಕ್ಕ ಬಿಲ್ಡಿಂಗ್ಗಳು ಅಪ್ಪ ಅನ್ನಂಗೆ ಕಾಣಿಸ್ತಾ ಇದ್ದಾವೆ. ಆದರೂ ಕೂಡ ಬೆಂಗಳೂರು ಲೈಫ್ ಎಷ್ಟು ಕಷ್ಟನಪ್ಪ ಅಂತ ಅನ್ನಿಸ್ತು. ಯಾಕಂದರೆ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗ್ಬೇಕಂದ್ರೆ ಎಷ್ಟೆಲ್ಲ ಸ್ಟ್ರಗಲ್ ಮಾಡಬೇಕು ಅಂತ ಅನ್ನಿಸ್ತಾ ಇತ್ತು ನಮಗೆ. ಜೊತೆಗೆ ಇನ್ನಾದಮೇಲೆ ಕೊನೆಗೆ ಏನು ಮಾಡಿದ್ವಿ, ಅಂತೂ ಇಂತೂ ನಾವು ಹೋಗ್ಬೇಕಾಗಿದ್ದ ಜಾಗವನ್ನು ತಲುಪಿದ್ವಿ. ಕೊನೆಗೆ ಮತ್ತೆ ವಾಪಸ್ ಬಂದ್ವಿ. ಮತ್ತೆ ಮೆಟ್ರೋ ಸ್ಟೇಷನ್ ಟ್ರೈನಿಂಗ್ ಎಲ್ಲ ಮುಗಿಸ್ಕೊಂಡು ಮತ್ತೆ ವಾಪಸ್ ಬರುವಾಗ ಒಂದು ವಿಡಿಯೋ ಮಾಡಿಕೊಂಡೆ ಇದನ್ನು. ಸೊ ಕೊನೆಗೆ ನಮ್ಮೂರಿಗೆ ನಾವು ವಾಪಸ್ ಮತ್ತೆ ಮೆಟ್ರೋನಿಂದ ಮತ್ತು ಅಲ್ಲಿಂದ ಮತ್ತು ಟ್ರೈನಿಗೆ ವಾಪಸ್ಸು ನಮ್ಮ ಮನೆಗೆ ನಾವು ಬಂದ್ವಿ. ಸೊ ತುಂಬಾ ಚೆನ್ನಾಗಿತ್ತು ಮೆಟ್ರೋ ಹೋಗೋಂಥ ಅನುಭವ, ಜೊತೆಗೆ ಅಲ್ಲಿರುವಂಥ ಟ್ರಾಫಿಕ್ ಸೌಂಡು ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಮೆಟ್ರೋನಲ್ಲಿ ಓಡಾಡೋದೆಲ್ಲ ಸುಲಭ ಅನಿಸುತ್ತೆ, ಆದರೆ ಅದಕ್ಕೆ ಟ್ರಾಫಿಕ್ ಮಧ್ಯೆ ಓಡಾಡೋದಂದರೆ ತುಂಬಾ ಕಷ್ಟ ಅಂತ ಹೇಳ್ಬೋದು. ಅಂತೂ ಇಂತೂ ಆರಾಮಾಗಿ ನಮ್ಮೂರಿಗೆ ನಾವು ವಾಪಸ್ ಬಂದ್ವಿ. ಬೆಂಗಳೂರು ಲೈಫ್ ಬೇಡಪ್ಪ, ನಮ್ಮೂರೇ ನಮಗೆ ಚೆನ್ನಾಗೆ ಅಂತ ಅನಿಸ್ಬಿಡ್ತು ನನಗಂತೂ.